ओम तदेतत्सहस्रं तत्सर्वं तस्य मेन्नं मित्रं दक्षिणं सदिति प्राणः परोक्षप्रिया इव हि देवाः परोक्षप्रिया इव हि देवाः। ओम त्वष्ट्रे नमः। ओम इन्द्रस्य धृषितं सहः स नो दधातु तं रजिं पिशङ्गसदृशमिन्द्रः पतिस्तवस्तमो जनेष्वा। दशोत्तरः 300तमः भागः 310ನೇ भाग अनुशासनपर्वणि महाभारत प्रवचनमालायाम् अद्य अयं प्रवर्तते। परमात्मनः अनन्तेषु गौणेषु नामसु अन्यतमम् इदं नाम त्वष्टा इति। अस्मिन् नाम्नि भगवतः तेजोरूपं बलं च संवर्ण्यते। अपि च यथा मम अभिप्रायः प्राकाशि तस्य अनुसारतः अयं परमात्मा तौति अशति च। तौति इति सर्वस्यापि जीवस्य पूर्ववृत्तं जानाति, ज्ञात्वा च वर्धयति, अन्ततः अशति तं प्रकाशयति ज्ञानसुखादिदानेन। इति कारणेन तौति अशति च इति त्वष्टा अयं परमात्मा। यथा कश्चन पेशस्करी स्वर्णकारः पेशसः स्वर्णस्य मलं दोषं अग्नौ निहत्य तेन स्वर्णेन अन्यत् किञ्चित् चारुतरम् आभरणं निर्माति, एवमेव अयमात्मा विष्णुः भगवान् अस्य जीवस्य स्वर्णस्वरूपस्य मूलतः स्वर्णवत् ज्ञानप्रकाशवान् अयं जीवः। अस्य जीवस्य अविद्या कामकर्माद्यं मलं तत्त्वज्ञान रूपेण अग्निना निहत्य तस्य जीवस्य मुक्तौ यत् योग्यं स्वरूपं सुन्दरं नवतरं तदिदं ददाति। एवं च परमात्मा स्वर्णकार इव, कर्मार इव, कुलाल इव, तक्षा इव सर्वमपि कार्यं करोति इति बृहदारण्यकोपनिषदि तैत्तिरीय शाखायाः रुद्राध्याये अपि च अस्मिन् ऐतरेय आरण्यके पिशङ्गसदृशमिन्द्रः स नो दधातु तं रयिम् इति विष्णुसहस्रनामसु च त्वष्टा इति ಗೀಯತೆ. ಭಗವಂತನನ್ನ
ಯಾವ ಯಾವ ಕಾರಣಕ್ಕೆ ತ್ವಷ್ಟ ಅಂದರೆ ಅಕ್ಕಸಾಲಿಗ, ಅವನು ಕರ್ಮಾರ ಅಂದರೆ ಕಮ್ಮಾರ, ಅವನು ಕುಲಾಲ ಅಂದರೆ ಕುಂಬಾರ, ಅವನು ತಕ್ಷ ಅಂದರೆ ಬಡಿಗರವನು ಅಂತ ಶಾಸ್ತ್ರಗಳು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ, ರುದ್ರಾಧ್ಯಾಯದಲ್ಲಿ ಮತ್ತೆ ಐತರೇಯ ಆರಣ್ಯಕದಲ್ಲಿ, ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಯಾಕೆ ಹೇಳ್ತವೆ ಅಂತ ಅನ್ನೋದನ್ನ ಈ ಹಿಂದೆ ನೋಡಿದ್ದೀವಿ. ಪಿಶಂಗ ಸದೃಶಮಿಂದ್ರ ಇಲ್ಲಿಯೂ ಬಂತು, ಈ ಐತರೇಯ ಆರಣ್ಯಕದಲ್ಲೇ, ಈ ಬೃಹತಿ ಮಂತ್ರದಲ್ಲಿಯೇ. ಸ್ವರ್ಣದಂತೆ ಹೊಳೆಯುವ ನಮ್ಮ ಒಂದು ಸ್ವರೂಪವನ್ನ ನಮಗೆ ತೋರಿಸ್ತಾನೆ. ಪಿಶಂಗ ಅಂದ್ರೆ ಹಳದಿ ಬಣ್ಣದಿಂದ ಹೊಳೆಯುವಂತಹ ಒಂದು ಬಂಗಾರ. ಆ ಬಂಗಾರದಂತೆ ಕಾಣುತ್ತಿರುವ ನಮ್ಮ ವ್ಯಕ್ತಿತ್ವ, ಆ ವ್ಯಕ್ತಿತ್ವವನ್ನು ಭಗವಂತ ನಮಗೆ ಮಾಡಿಕೊಡಲಿ ಅಂತ ಕೇಳ್ತಾ ಇರುವಂತಹ ಒಂದು ಪ್ರಸಂಗ ಅದು. ಹೀಗೆ ಈ ಎಲ್ಲ ವಿಷಯಗಳನ್ನ ಈ ಹಿಂದೆ ನೋಡಿದ್ದೇವೆ. ತ್ವಷ್ಟ ಅಂತ ಪರಮಾತ್ಮನ ವರ್ಣನ ಮತ್ತೆಲ್ಲಿ ಬಂದಿದೆ ಅಂತ ಅನ್ನೋದನ್ನು ನಾವು ನೋಡಬೇಕು. ವಿಷ್ಣುರ್ ಯೋನಿಂ ಕಲ್ಪಯತು ತ್ವಷ್ಟಾ ರೂಪಾಣಿ ಪಿಂಶತೋ ಆಸಿಂಚತು ಪ್ರಜಾಪತಿರ್ ಧಾತಾ ಗರ್ಭಂ ದಧಾತುತೆ ಅಂತ ಇನ್ನೊಂದು ಮಂತ್ರವು ಕೂಡ ಕೇಳಿ ಬರ್ತದೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೇ ಕೊನೆಯ 8ನೇ ಅಧ್ಯಾಯದಲ್ಲಿ ವೇದದ ಒಂದು ವಾಕ್ಯವನ್ನ ಬೃಹದಾರಣ್ಯಕ ಉಪನಿಷತ್ತೆ ಉದ್ಧರಿಸಿ ಹೇಳ್ತದೆ. ವಿಷ್ಣು ಅಂತ ಕರೆಸಿಕೊಳ್ಳಲ್ಪಡುವ ವಾಸುದೇವ ಈ ಸ್ತ್ರೀಯ ಗರ್ಭವನ್ನ ಶುದ್ಧ ಮಾಡಲಿ. ತ್ವಷ್ಟಾ ರೂಪಾಣಿ ಪಿಂಶತೋ, ತ್ವಷ್ಟಾ ಅಂತ ಕರೆಸಿಕೊಂಡಿರುವ ಸಂಕರ್ಷಣ ರೂಪಿಯಾದ ಭಗವಂತ ಗರ್ಭಸ್ಥ ಶಿಶುವಿನ ಅಂಗಾಂಗಗಳನ್ನು ನಿರ್ಮಿಸಲಿ. ಆಸಿಂಚತು ಪ್ರಜಾಪತಿ ಅಂತಿದೆ. ಪ್ರಜಾಪತಿ ನಾಮಕನಾದಂಥ ಪ್ರದ್ಯುಮ್ನ ಆ ಪುತ್ರನ ಪ್ರಸವ ಮಾಡಿಸಲಿ. ಮತ್ತು ಧಾತಾ ಗರ್ಭಂ ದಧಾತುತೆ, ಧಾತೃ ಶಬ್ದ ವಾಚ್ಯನಾದಂಥ ಅನಿರುದ್ಧ ಆ ಸ್ತ್ರೀ ಗರ್ಭ ಧರಿಸುವಂತೆ, ನೀನು ಗರ್ಭ ಧರಿಸುವಂತೆ ಮಾಡಲಿ ಅಂತ ಅಲ್ಲಿ ಪ್ರಾರ್ಥನೆ ಇದೆ. ಭಗವಂತನನ್ನ ಎಲ್ಲಿಯಾದರೂ 4 ರೂಪಗಳಿಂದ ಸ್ತುತಿಸಿದ್ದು ಕಂಡು ಬಂದ್ರೆ ಅಲ್ಲೆಲ್ಲ ಕಡೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ರೂಪಗಳ ವರ್ಣನೆ ಇರ್ತದೆ. 5 ರೂಪಗಳ ವರ್ಣನೆ ಎಲ್ಲಿಯಾದ್ರೂ ಬಂದ್ರೆ ಅಲ್ಲಿ ನಾರಾಯಣ ಸಮೇತವಾದ 5 ರೂಪಗಳ ವರ್ಣನೆ ಇರ್ತದೆ. ಹಾಗಿಲ್ಲಿ ಈ ಗರ್ಭದ ಶುದ್ಧಿಯನ್ನ ವಾಸುದೇವ ಮಾಡಲಿ, ಮತ್ತೆ ಅನಿರುದ್ಧ ರೂಪಿಯಾದ ಭಗವಂತ ಗರ್ಭ ಧರಿಸುವಂತೆ ಮಾಡಲಿ ಅಂತ ವರ್ಣನೆ ಇದೆ. ಗರ್ಭ ಧರಿಸಿದ್ದ ಆದ ಮೇಲೆ ಆ ಗರ್ಭಸ್ಥ ಶಿಶುವಿನ ಅಂಗಾಂಗಗಳನ್ನ ಪಿಂಶತು ಕೆತ್ತಬೇಕಾದ ಕೆಲಸ ಈ ತ್ವಷ್ಟ ನಾಮಕನಾದ ಸಂಕರ್ಷಣಂದು. ಮುಂದೆ ಅದನ್ನ ಪ್ರದ್ಯುಮ್ನ ಈ ಗರ್ಭದಿಂದ ಹೊರಗೆ ತರಲಿ ಅಂತ ಗಂಡನಾದವನು ಹೆಂಡತಿ ಎದುರಿಗೆ ಈ ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಭಗವಂತನ ಪ್ರಾರ್ಥನೆ ಹೆಂಡತಿ ಎದುರಿಗೆ ಮಾಡಬೇಕಾದದ್ದು. ಹೀಗೆ ತ್ವಷ್ಟ ನಾಮಕನಾದಂಥ ಸಂಕರ್ಷಣ ಗರ್ಭಸ್ಥ ಶಿಶುವಿನ ಅಂಗಾಂಗಗಳನ್ನ ನಿರ್ಮಿಸಬೇಕು. ಈ ಜೀವವು ಕೂಡ ಅನೇಕ ಹಂತಗಳನ್ನು ದಾಟಿ ಮುಂದೆ ಮುಕ್ತಿಯನ್ನು ಪಡೆಯಬೇಕಾಗಿದೆ. ಆ ಹಂತದಲ್ಲಿ ಆ ಜೀವನ
ವ್ಯಕ್ತಿತ್ವವನ್ನು ಕೂಡ ಕೆತ್ತಬೇಕಾದ ಒಂದು ಜವಾಬ್ದಾರಿ ಇರುವಂಥದ್ದು ಈ ತ್ವಷ್ಟನಾಮಕನಾದಂತಹ ಭಗವಂತನಿಗೆ. ಆದ್ರಿಂದ ತ್ವಷ್ಟ ಅನ್ನುವ ಶಬ್ದ ಆ ವೇದ ಮಂತ್ರದಲ್ಲೂ ಕೂಡ ಬಂದಿದೆ ಅಂತ ನಾವು ಧ್ಯಾನಿಸಬೇಕು. ನಾವು ನೋಡಿದ ಈ ಮಂತ್ರ ಋಗ್ವೇದದ 10ನೇ ಮಂಡಲದ 184ನೇ ಸೂಕ್ತ, ಅಲ್ಲಿ 1ನೇ ಮಂತ್ರ. ಬೃಹದಾರಣ್ಯಕ ಉಪನಿಷತ್ತಿನ 8ನೇ ಅಧ್ಯಾಯದ 5ನೇ ಬ್ರಾಹ್ಮಣದಲ್ಲಿ 21ನೇ ಮಂತ್ರದಲ್ಲಿ ಇದೇ ಮಂತ್ರವನ್ನ ಉದ್ಧರಿಸಿದ್ದಾರೆ. ರೂಪಂ ಸಂಕರ್ಷಣಾತ್ ಭವೇತ್. ಗರ್ಭಸ್ಥ ಶಿಶುವಿನ ರೂಪ ತಯಾರಾಗುವುದು ಈ ಸಂಕರ್ಷಣ ರೂಪನಾದ ಭಗವಂತನಿಂದ ಅಂತ ವರ್ಣನೆ ಇದೆ. ತ್ವಷ್ಟ ತ್ವೇಷಾತ್ ದ್ವಿತೀಯಕಃ. ಇದು ಛಾಂದೋಗ್ಯ ಉಪನಿಷತ್ ಭಾಷ್ಯದ 2ನೇ ಅಧ್ಯಾಯ 1ನೇ ಪ್ರಕರಣದಲ್ಲಿ ಬರುವ 9ನೇ ಮಂತ್ರ ಇದು. ತ್ವೇಷತಿ ಅಂದ್ರೆ ದೀಪ್ಯತೆ, ಪ್ರಕಾಶಿಸುವವನು ತ್ವಷ್ಟ ಅಂತ ಅದರ ಅರ್ಥ. ತ್ವಿಷ ದೀಪ್ತವಂತ ಧಾತು. ಪ್ರವಿಷ್ಣುರಸ್ತು ತವ ಸಸ್ತವೀಯಾನ್ ತ್ವೇಷಂ ಹ್ಯಸ್ಯ ಸ್ಥವಿರಸ್ಯ ನಾಮ ಅಂತ ಋಗ್ವೇದದಲ್ಲೂ ಕೂಡ ತ್ವೇಷ ಅಂತ ಅವನನ್ನ ವರ್ಣನೆ ಮಾಡಿದ್ದಾರೆ. ಈ ಸೂರ್ಯ ಮೊದಲಾದವರು ಎಲ್ಲ ತೇಜಸ್ಸಿಗಿಂತಲೂ ದೊಡ್ಡ ತೇಜಸ್ಸಿವನು. ಆದ್ರಿಂದ ಅವನಿಗೆ ತ್ವೇಷ ಅಂತ ಹೀಗೆ ಹೆಸರು ಕಂಡು ಬರ್ತದೆ. ತ್ವೇಷತಿ ಅಂದ್ರೆ ಬಲಿಷ್ಠನಾಗಿದ್ದಾನೆ ಅಂತ ಅರ್ಥ. ಹೀಗೆ ಬಲ ಮತ್ತು ತೇಜಸ್ಸು ಎರಡೂ ಕೂಡ ಆತನಿಗಿರೋದ್ರಿಂದಲೂ ಅವನನ್ನ ತ್ವಷ್ಟ ಅಂತಾರೆ ಅಂತ ಹಿಂದೆ ಕೂಡ ನೋಡಿದ್ದೀವಿ. ಇಹ ತ್ವಷ್ಟಾರಂ ಅಗ್ರಿಯಂ ಅಂತ ಋಗ್ವೇದದಲ್ಲಿಯೂ ಕೂಡ ಒಂದು ಕಡೆ ಅವನ ವರ್ಣನೆ ಕೇಳಿ ಬರ್ತದೆ. ತ್ವಷ್ಟಾರಂ ವಿಶ್ವರೂಪಂ ಉಪಹ್ವಯೇ ಋಗ್ವೇದದಲ್ಲಿ ಬೇರೆ ಬೇರೆ ಕಡೆ ಬರುವಂತಹ ಮತ್ತೊಂದು ವರ್ಣನೆ ಇದೆ. ಸೃಷ್ಟಿಯ ಆದಿಯಲ್ಲಿ ಚತುರ್ದಶ ಭುವನ ರೂಪವಾದಂತಹ ಒಂದು ಸೌಧವನ್ನು ನಿರ್ಮಿಸಿದಂತಹ ತ್ವಷ್ಟ ಬಡಿಗರವನು ಈ ಪರಮಾತ್ಮ. ತ್ವಕ್ಷ ತನೂಕರಣೆ ಅಂತಲೂ ಒಂದು ಧಾತು ಇದೆ. ಅದನ್ನು ಕ್ಷೀಣಿಸುವಂತೆ ಮಾಡುವವನು ಅಂತ ಅರ್ಥ. ಪ್ರಳಯೇ ಜಗತಃ ಅಲ್ಪಕರಣಾತ್ ತ್ವಷ್ಟ. ಪ್ರಳಯ ಕಾಲದಲ್ಲಿ ಜಗತ್ತನ್ನು ಕ್ಷೀಣಿಸುವಂತೆ ಮಾಡುವುದರಿಂದ ಅವನಿಗೆ ತ್ವಷ್ಟ ಅಂತ ವರ್ಣಿಸ್ತಾರೆ. ನಿರ್ಮಿತಂ ನಾಮರೂಪ ವ್ಯಾಕರಣೇನ ಸುರನರಾದಿ ವೈಚಿತ್ರ್ಯಂ ವಿನಕ್ತಿ ಅತಃ ತ್ವಷ್ಟ. ಈ ಜಗತ್ತಿಗೆ ಒಂದು ರೂಪವನ್ನು ಕೊಟ್ಟು ಅದಕ್ಕೆ ಹೆಸರನ್ನು ಕೊಟ್ಟವನು, ಅದರ ಹೆಸರನ್ನು ಕೆತ್ತಿದವನು, ಅದರ ರೂಪವನ್ನು ಕೆತ್ತಿದವನು ಈ ತ್ವಷ್ಟ ಅಂತ. ಇದೊಂದು ವ್ಯಾಖ್ಯಾನ. ಮಹಾಭಾರತದ ಲಕ್ಷಾಲಂಕಾರದಲ್ಲೂ ಕೂಡ ಆದೌ ಚತುರ್ದಶ ಭುವನಾಖ್ಯ ಪ್ರಾಸಾದಕರ್ತ, ಮೊದಲು 14 ಲೋಕಗಳೆಂಬ ದೊಡ್ಡ ಭವನವನ್ನು ನಿರ್ಮಿಸಿದವನು, ಜಗತ್ತನ್ನು ನಿರ್ಮಿಸಿದ ಬಡಗಿ. ಪ್ರಳಯೇ ಜಗತಃ ಅಲ್ಪೀಕರಣಾದ್ವಾ ತ್ವಷ್ಟ. ಪ್ರಳಯ ಕಾಲದಲ್ಲಿ ಜಗತ್ತನ್ನು ಕ್ಷೀಣಿಸುವಂತೆ ಮಾಡುವುದರಿಂದ ಅವನು ತ್ವಷ್ಟ. ತ್ವಕ್ಷು ತನೂಕರಣಂ. ತನೂಕರಣ ನಿರ್ಭರ್ತ್ಸನಯೋಹ. ತಕ್ಷು ಅಂತಿದೆ, ತ್ವಕ್ಷು ಅಂತಿದೆ. ಅದಕ್ಕೆ ಎರಡಕ್ಕೂ ಧಾತುಗಳು ಎರಡು ರೀತಿಯಾಗಿವೆ. ಅದೆರಡಕ್ಕೂ ತನೂಕರಣ ಒಂದು ಅಲ್ಪವನ್ನಾಗಿ ಮಾಡುವುದು, ಇನ್ನೊಂದು ಅದನ್ನು ನಿರ್ಭರ್ತ್ಸನ ನಿಂದಿಸುವುದು ಅಂತ ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದಾರೆ. ಶಾಂಕರ ಭಾಷ್ಯದಲ್ಲಿ ಸಂಹಾರ ಸಮಯದಲ್ಲಿ ಎಲ್ಲ ಭೂತಗಳನ್ನು ಕ್ಷೀಣಿಸುವಂತೆ ಮಾಡುವವನು ಅಂತ ಅರ್ಥ ಬರ್ತಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನ ನಾವೀಗಾಗಲೇ ಅದನ್ನೊಂದು ಬಾರಿ ನೋಡಿದ್ವಿ, ಬೇರೆ ಒಂದು ಪುಸ್ತಕದಲ್ಲಿ ಇದ್ದದ್ದು ನಾನು ಹೇಳಿದೆ. ತಾನೇ ರಚಿಸಿದ ವಿಶ್ವಕ್ಕೆ ರೂಪ ಕೊಟ್ಟು ಅದಕ್ಕೊಂದು ನಾಮವನ್ನು ಕೊಟ್ಟು ಕೆಲವರು ದೇವತೆಗಳು ಕೆಲವರು ನರರು ಮೊದಲಾದ ವೈಚಿತ್ರ್ಯವನ್ನ ಅದಕ್ಕೆ ಒದಗಿಸಿ ಅದನ್ನು ಬೆಳಕಿಗೆ ತಂದವನು. ತ್ವಷ್ಟಾರಂ ರೂಪಾಣಿ ವಿಕುರುವಂತಂ ವಿಪಶ್ಚಿತಂ ಅಂತ ತೈತ್ರಿಯ ಆರಣ್ಯಕದಲ್ಲಿ 3:11 ಅಲ್ಲಿ ಬರುವಂತಹ ಒಂದು ಉಲ್ಲೇಖ. ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ಅಂತ ಪುರುಷ ಸೂಕ್ತದಲ್ಲಿ
16ನೇ ಋಕ್ಕೊಂದು ಹೀಗೆ ಕಾಣಿಸ್ತದೆ. ಇದು ಯಜುರ್ವೇದದ ಪುರುಷ ಸೂಕ್ತ, ಅಲ್ಲಿ ಬರುವಂತಹ ಒಂದು ಸಂಗತಿ. ನಾಮರೂಪ ವ್ಯಾಕರಣ ತ್ವಷ್ಟ ಸೃಷ್ಟಸ್ಯ ಗದ್ಯತೆ ಅಂತ ಪರಾಶರ ಭಟ್ಟರು ಒಂದು ಶ್ಲೋಕದ ಮೂಲಕ ಆ ತ್ವಷ್ಟಾ ಶಬ್ದದ ನಿರುಕ್ತಿಯನ್ನು ಹೇಳ್ತಾರೆ. ಜಗತ್ತಿಗೆ ನಾಮ ಮತ್ತು ರೂಪವನ್ನು ಎರಡನ್ನೂ ಕೂಡ ನಿರ್ಮಿಸಿಕೊಟ್ಟವನು. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ದೀಪ್ತನಾದವನು, ಬೆಳಗುತ್ತಾ ಇರುವವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ತ್ವಷ್ಟ ದೀಪ್ತ ಅಂತ ಅವರ ಸರಳವಾದಂತಹ 2 ಶಬ್ದಗಳ ವ್ಯಾಖ್ಯಾನ ಈ ತ್ವಷ್ಟ ಶಬ್ದಕ್ಕೆ. ಇಲ್ಲಿಗೆ ತ್ವಷ್ಟ ಅನ್ನುವ ಶಬ್ದದ ವಿವರಣ ವ್ಯಾಖ್ಯಾನ ಸಮಾಪ್ತವಾಗಿದೆ. ಸಾಧಕನ ಜೀವನದಲ್ಲಿ ಆತ ದಾಟುವಂತಹ ಅನೇಕ ಹಂತಗಳು, ಅವುಗಳೆಲ್ಲವನ್ನೂ ಆ ಪರಮಾತ್ಮ ಹೇಗೆ ನಡೆಸಿಕೊಡ್ತಾನೆ ಅಂತ ತುಂಬಾ ವಿಶಿಷ್ಟವಾದ ರೀತಿಯಿಂದ ವರ್ಣಿಸುವಂತಹ ಶಬ್ದ ಅದು. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.